ನಮಸ್ಕಾರ. ಬೇಡಿಕೊಂಡಿದ್ದು ಬೇಗ ಒಲಿಯುವ ಏಕೈಕ ಮಂತ್ರ ಇದು. ಅಂದುಕೊಂಡಿದ್ದು ಬೇಗ ಆಗುವ ಏಕೈಕ ಮಂತ್ರ ಇದು. ನೋಡಿ, ಈ ಮಂತ್ರ ಸತ್ಯಯುಗ ಕೃತಯುಗದಿಂದನೂ ಬಂದಿದೆ. ಈ ಮಂತ್ರ ತ್ರೇತಾಯುಗದಿಂದನೂ ಬಂದಿದೆ. ಈ ಮಂತ್ರ ದ್ವಾಪರ ಯುಗದಿಂದನೂ ಬಂದಿದೆ. ಈ ಮಂತ್ರ ಕಲಿಯುಗದಲ್ಲೂ ಇದೆ. ಯಾಕೆಂದರೆ ಅಂದುಕೊಂಡಂಥ ಕೆಲಸಗಳು ಈಡೇರಬೇಕಪ್ಪ ಅಂತಂದರೆ, ಬೇಡಿದ್ದು ಬೇಗ ಒಲಿಬೇಕಪ್ಪ ಅಂತಂದರೆ, ನೀವೇನನ್ನ ಅಂದ್ಕೊಂಡು ಮದುವೆ ಆಗಬೇಕಾ, ಉದ್ಯೋಗ ಸಿಗಬೇಕಾ, ಹಣಕಾಸಿನ ಸಮಸ್ಯೆ ಇರ್ಬೋದು, ಸಾಲಬಾಧೆ ಸಮಸ್ಯೆಗಳಿರ್ಬೋದು, ಕೊಟ್ಟಿರೋ ಹಣ ವಾಪಸ್ ಬರೋ ವಿಚಾರದಲ್ಲಿರ್ಬೋದು, ನೀವು ಕೊಟ್ಟಿದ್ದರೆ ಅವರು ವಾಪಸ್ ಕೊಡೋ ವಿಚಾರದಲ್ಲಿರ್ಬೋದು, ನೀವು ಇಸ್ಕೊಂಡಿದ್ರೆ ಅವ್ರಿಗೆ ವಾಪಸ್ ಕೊಡೋ ವಿಚಾರದಲ್ಲಿ ಇರ್ಬೋದು, ಯಾವುದೇ ವಿಚಾರದಲ್ಲಾಗಿರ್ಬೋದು, ಅಂದುಕೊಂಡಂಥ ಕೆಲಸಗಳು ಈಡೇರಬೇಕಪ್ಪ ಶೀಘ್ರವಾಗಿ, ಬೇಡಿದ್ದು ಬೇಗ ಒಲಿಬೇಕಪ್ಪ ಅಂತಂದರೆ, ನೋಡಿ, 4,32,000 ವರ್ಷ ಒಂದೊಂದು ಯುಗ. 4,32,000 ವರ್ಷ. ನೋಡಿ, ಕೃತಯುಗ ದಾಟಿ, ತ್ರೇತಾಯುಗ ದಾಟಿ, ದ್ವಾಪರ ಯುಗ ದಾಟಿ, ಇದು ಕಲಿಯುಗ. ನೋಡಿ, ಅಲ್ಲಿಂದನೂ ಈ ಮಂತ್ರಗಳು ಬಂದಿದೆ. ಅದಕ್ಕೆ ಕಂಡು ಜ್ಯೋತಿಷಿಗಳ ಹತ್ರ ಹೋಗೋದು ಬಿಟ್ಟು, ಕಂಡು ಜ್ಯೋತಿಷಿಗಳಿಗೆ ಫೋನ್ ಮಾಡೋಬಿಟ್ಟು, ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ, ನಿಮಗೆ ನೀವೇ ದೇವರಾಗ್ರಿ, ಮನೆಯಲ್ಲಿ ಕೂತ್ಕೊಂಡು ಈ ಮಂತ್ರಗಳು ಅನ್ಲಿಮಿಟೆಡ್ ಪಠಣೆ ಮಾಡಿ, ಅಥವಾ ದೇವಸ್ಥಾನದಲ್ಲಿ ಹೋಗಿ ಈ ಮಂತ್ರಗಳು ಅನ್ಲಿಮಿಟೆಡ್ ಪಠಣೆ ಮಾಡಿ, ಅಂದುಕೊಂಡಂಥ ಕೆಲಸಗಳು ಈಡೇರುತ್ತೆ, ಬೇಡಿಕೊಂಡಿದ್ದು ಬೇಗ ಒಲಿಯುತ್ತೆ. ಯಾವ ಮಂತ್ರ ಅಂತ ಹೇಳ್ತೀನಿ. ಮೊದಲು ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಮಂತ್ರಗಳನ್ನ ನೀವು ಅನ್ಲಿಮಿಟೆಡ್ ಪಠಣೆ ಮಾಡಬೇಕು. ಸುಮ್ಮನೆ 108, 1008 ಅಂತಂದರೆ ವರ್ಕ್ ಆಗಲ್ಲ. ಅನ್ಲಿಮಿಟೆಡ್ ಲಕ್ಷಗಟ್ಟಲೆ ಆಗಬೇಕು. 5 ಲಕ್ಷ, 10 ಲಕ್ಷ, 15 ಲಕ್ಷ, 20 ಲಕ್ಷ, 30 ಲಕ್ಷ, 40 ಲಕ್ಷ, 50 ಲಕ್ಷ, ಈ ರೀತಿ. ಇದಕ್ಕೆ ಟೈಮಿಂಗ್ಸ್ ಇರೋದಿಲ್ಲ. ಅನ್ಲಿಮಿಟೆಡ್ ಪಠಣೆ ಮಾಡ್ತಾನೇ ಇರಬೇಕು. ಮಂತ್ರ ಯಾವಾಗ ಸ್ಟಾರ್ಟ್ ಮಾಡ್ತೀರಾ, ಕೈಕಾಲು ಮುಖ ತೊಳ್ಕೊಂಡಿರಬೇಕು, ಮೌತ್ ವಾಶ್ ಮಾಡಿರಬೇಕು. ಕೈಕಾಲು ಮುಖ ತೊಳೆಯೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ದಂತಶುದ್ಧಿ, ಮೌತ್ ವಾಶ್ 3 ಬಾರಿ ಮೌತ್ ವಾಶ್ ಮಾಡಿ ಮಂತ್ರಗಳು ಅನ್ಲಿಮಿಟೆಡ್ ಪಠಣೆ ಮಾಡಿ. ಖಂಡಿತವಾಗ್ಲೂ ನಿಮಗೆ ಮಂತ್ರ ಸಿದ್ಧಿ ಆಗ್ತಾ ಹೋಗುತ್ತೆ. ಅಂದುಕೊಂಡಿದ್ದು ಬೇಗ ಈಡೇರುತ್ತೆ, ಮತ್ತು ನೀವು ಬೇಡಿಕೊಂಡಿದ್ದು ನಿಮಗೆ ಬೇಗ ಒಲಿಯುತ್ತೆ. ಅದು ಬಿಟ್ಟು ನೀವು ಕಂಡು ಜ್ಯೋತಿಷಿಗಳ ಹತ್ರ ಹೋಗೋದು, ಈಗ ಜ್ಯೋತಿಷಿಗಳ ಹತ್ರ ಹೋದರೆ ಅವ್ರದ್ದು ಫೀಸ್ ಇರುತ್ತೆ, ಅವ್ರದ್ದು ಫೀಸ್ ಕೊಟ್ಟು ಕೇಳಬೇಕಾಗತ್ತೆ ನೀವು. ಮತ್ತು ಕಂಡು ಜ್ಯೋತಿಷಿಗಳಿಗೆ ಫೋನ್ ಮಾಡೋದು, ಅವೆಲ್ಲ ಯಾಕೆ ಮಾಡ್ತೀರಾ ಇದು ಅಂತ. ಆರಾಮಾಗೆ ಕೂತ್ಕೊಂಡು ಮನೆಯಲ್ಲಿ ಫ್ರೀ ಟೈಮ್ಗಳಿದ್ದಾಗ, ಹೊರಗಡೆ ಹೋದಾಗ, ದೇವಸ್ಥಾನಗಳಲ್ಲಿ ಹೋದಾಗ, ನೋಡ್ರಿ, ಕಲಿಯುಗದಲ್ಲಿ 3 ವರ್ಕ್ ಆಗೋದು. 1 ಮಂತ್ರ, 2ನೇದು ದಾನ, 3ನೇದು ಸೇವೆ. ದಾನ ಧರ್ಮ, ಪ್ರಾಣಿ ಪಶು ಪಕ್ಷಿಗಳಿಗೆ, ಬಡವರಿಗೆ, ಅಂಧರಿಗೆ, ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ, ಅನಾರೋಗ್ಯದ ಸಮಸ್ಯೆ ಇದ್ದವರಿಗೆ, ಕಷ್ಟದಲ್ಲಿದ್ದವರಿಗೆ ದಾನ ಧರ್ಮಗಳು. ಸೇವೆಗಳು ಮಾಡಬೇಕು. ಒಂದು ಸೇವೆ, ಇನ್ನೊಂದು ಮಂತ್ರ, ದಾನ, ಸೇವೆ. ಈ 3ನ್ನ ಹೆಚ್ಚಾಗಿ ಮಾಡಿದಷ್ಟು ಭಗವಂತನ ಕೃಪೆಗೆ ಪಾತ್ರರಾಗ್ತೀರ ಅಷ್ಟೇ. ಮನಸ್ಸನ್ನ ಶುದ್ಧವಾಗಿ ಇಟ್ಕೊಬೇಕು. ಒಳ್ಳೆ ಮನಸ್ಸಿರಬೇಕು. ಒಳ್ಳೆ ಮನಸ್ಸಿರಬೇಕು. ಕೆಟ್ಟ ಮನಸ್ಸುಗಳು ಇಟ್ಕೊಳಕ್ಕೆ ಹೋಗಬಾರ್ದು. ಒಳ್ಳೆ ಮನಸ್ಥಿತಿ. ಅದಕ್ಕೆ ಹೇಳ್ತಿರೋದು, ಮನಸ್ಥಿತಿ ಸರಿ ಇದ್ದಾಗ ಪರಿಸ್ಥಿತಿ ಸರಿ ಇರುತ್ತೆ. ನೋಡಿ, ಮನಸ್ಥಿತಿ ಪರಿಸ್ಥಿತಿ ಇವೆರಡೂ ಚೆನ್ನಾಗಿದ್ದಾಗ ಮನುಷ್ಯ ಆಟೋಮೆಟಿಕಲಿ ಸರಿ ಇರ್ತಾನೆ. ಕಾಮನ್ ಸೆನ್ಸ್ ಇಟ್ಕೊಳ್ಳಿ, 6th ಸೆನ್ಸ್ ಆಪ್ರೇಟ್ ಮಾಡಿ, ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಳ್ಳಿ, ಆಸೆಗಳನ್ನ ಕಡಿಮೆ ಮಾಡ್ಕೊಂತ ಬನ್ನಿ, ಮನುಷ್ಯ ಸುಖವಾಗಿ ಬಾಳ್ತಾನೆ. ಆಸೆ ಹೆಚ್ಚಾದಷ್ಟು ಮನುಷ್ಯನಿಗೆ ವ್ಯಾಮೋಹ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇನ್ನೂ ಬೇಕು, ಮತ್ತೊಂದು ಬೇಕು, ಮಗದೊಂದು ಬೇಕು, ಅದು ಬೇಕು, ಇದು ಬೇಕು, ಎಷ್ಟಿದ್ರೂ ಸಾಲಲ್ಲ. ಅದಕ್ಕೋಸ್ಕರ ಇದಕ್ಕೆ ಆಸೆಗಳನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಖಂಡಿತಗಳು ಒಳ್ಳೆಯದು ಆಗೇ ಆಗುತ್ತೆ. ಇನ್ನು ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಲೇಬೇಕು ಎಲ್ಲರೂ. ಯಾವುದಪ್ಪ ಇದು ಮಂತ್ರಗಳು ಅಂತಂದರೆ, ನೋಡಿ, ಈ ಕೃತಯುಗದಿಂದ, ಈ ಮತ್ತು ತ್ರೇತಾಯುಗದಿಂದ, ದ್ವಾಪರ ಯುಗದಿಂದ, ಮತ್ತು ಈ ಕಲಿಯುಗದಿಂದ
ಈಗಲೂ ಈ ಮಂತ್ರಗಳೆಲ್ಲ ಪಠಣೆ ಮಾಡ್ತಿದ್ದಾರೆ. ಈಗ ಆಗಿನ ಕಾಲದಲ್ಲಿ ಈ ಬ್ರಹ್ಮ, ವಿಷ್ಣು, ಮಹೇಶ್ವರನ್ನ ಆಹ್ವಾನ ಮಾಡಬೇಕು ಅಂತಂದಾಗ ಮಂತ್ರದ ಮುಖಾಂತರನೇ ತಪಸ್ಸಿಗೆ ಕೂತ್ಕೊಳೋರು. ವರ್ಷಾನುಗಟ್ಟಲೆ ತಪಸ್ಸಿಗೆ ಕೂತ್ಕೊಂಡು ತನ್ನ ಆಸೆಗಳ, ತನ್ನ ಇಚ್ಛೆನ ಈಡೇರಿಸ್ಕೊಳ್ಳೋರು ಥ್ರೂ ಮಂತ್ರದ ಮುಖಾಂತರ. ಆಗಿನ ಕಾಲದಲ್ಲಿ ದ್ವಾಪರಯುಗ, ತ್ರೇತಾಯುಗ, ಕೃತಯುಗ, ಸತ್ಯಯುಗದಲ್ಲಿ. ಇವಾಗ ಕಲಿಯುಗದಲ್ಲಿ ಏನಾಗಿದೆ, ಇನ್ಸ್ಟ್ಯಾಂಟೇನಿಯಸ್ಸಾಗಿ ಬಂದುಬಿಡ್ಬೇಕು ಈಗ ರಿಸಲ್ಟು. 108 ಬಾರಿ ಮಂತ್ರ ಹೇಳಿದ ತಕ್ಷಣ ತಥಾಸ್ತು ಅಂದ್ಬಿಡ್ಬೇಕು ದೇವರು. 1008 ಬಾರಿ ಹೇಳಿದ ತಕ್ಷಣ ಮಂತ್ರ ತಥಾಸ್ತು ಅಂದ್ಬಿಡ್ಬೇಕು. ಅದೇ ಪ್ರಾಬ್ಲಮ್ ಆಗ್ತಿರೋದಲ್ಲ. ಈಗ ಮಂತ್ರ ಹೇಳ್ಕೊಂಡ್ರು, ದೇವಸ್ಥಾನಕ್ಕೆ ಹೋದ್ರು, ಪುಣ್ಯಕ್ಷೇತ್ರಗಳಿಗೆ ಹೋದ್ರು, ಹರಕೆಗಳು ಹೊತ್ಕೊಂಡ್ರು, ಉರುಳು ಸೇವೆ, ಯಾಗ, ಯಜ್ಞಗಳು, ಹೋಮಗಳು ಏನು ಮಾಡಿಸಿದ್ರು, ಕಂಡು ಪುಣ್ಯಕ್ಷೇತ್ರಗಳೆಲ್ಲ ಹೋಗಿ ಬಂದ್ವಿ, ನಮಗೇನೂ ಆಗಲಿಲ್ಲ ಅಂತಿರ್ತಾರೆ. ಅದೇ ಇನ್ಸ್ಟ್ಯಾಂಟೇನಿಯಸ್ಸಾಗಿ ಸಿಗೋದಿಲ್ಲ ಕಲಿಯುಗ. ಕಲಿಯುಗ ಅಂದ್ರೇ ಅರ್ಥದ ಯುಗ, ದುಡ್ಡಿನ ಯುಗ. ಹಿಂಗೆ ಎಲ್ಲಿವರೆಗೂ ಆರೋಗ್ಯ, ಎಲ್ಲಿವರೆಗೂ ದುಡ್ಡಿರುತ್ತೋ ಅಲ್ಲಿವರೆಗೂ ಮನುಷ್ಯನಾಟ ಭೂಮಿ ಮೇಲೆ ನಡೀತಾ ಹೋಗುತ್ತೆ. ಮಾನವೀಯತೆಗಳು, ಸಂಸ್ಕಾರಗಳು ನಾವು ಇಟ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಷ್ಟೆ. ಇದು ಯಾರೂ ಹೇಳ್ಕೊಡಲ್ಲ, ನಾವು ಕಲಿತಾ ಹೋಗ್ಬೇಕಷ್ಟೆ. ಯಾವುದಪ್ಪ ಮಂತ್ರ? ಅಂದುಕೊಂಡಂಥ ಕೆಲಸಗಳು ಈಡೇರಬೇಕು, ಬೇಗ ಬೇಡಿಕೊಂಡಿದ್ದು ಆಗಬೇಕಪ್ಪ ಅಂತಂದರೆ ನೋಡ್ರಿ, ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ, ಓಂ ಬ್ರಹ್ಮದೇವಾಯ ನಮಃ. ಈ ಮಂತ್ರಗಳು ಅನ್ಲಿಮಿಟೆಡ್ ಪಠಣೆ ಮಾಡಿ. ಜೊತೆಗೆ ನಿಮ್ಮ ಮನೆದೇವರು, ಕುಲದೇವರು ಅಂತಿರುತ್ತೆ, ಹೋಗಿ ಬನ್ನಿ, ಆರಾಧನೆ ಮಾಡ್ಕೊಳ್ಳಿ. ಜೊತೆಗೆ ನಿಮಗೆ ಇಷ್ಟವಾದ ದೇವರು ಅಂತಿರುತ್ತೆ. ಇಷ್ಟವಾದ ದೇವರು, ಗಂಡು ದೇವರನ್ನಾಗಿರಲಿ, ಹೆಣ್ಣು ದೇವರನ್ನಾಗಿರಲಿ, ಆರಾಧನೆಗಳು ಮಾಡ್ಕೊಳ್ಳಿ ಥ್ರೂ ಮಂತ್ರದ ಮುಖಾಂತರ. ಜೊತೆಗೆ ಈ ಮಂತ್ರಗಳು ಪಠಣೆ ಮಾಡಿ. ಖಂಡಿತವಾಗ್ಲೂ ನಿಮಗೆ ಇಷ್ಟಾರ್ಥಗಳು ಬೇಗ ಆಗುತ್ತೆ, ಅಂದುಕೊಂಡಿದ್ದು ನೆರವೇರುತ್ತೆ, ಬೇಡಿಕೊಂಡಿದ್ದು ಬೇಗ ಒಲಿಯುತ್ತೆ. ಇದನ್ನು ಕಂಟಿನ್ಯೂಸ್ ಪ್ರೊಸೆಸ್ ಇಟ್ಕೊಬೇಕು ಮಂತ್ರಗಳು. ಈಗ ಸುಮ್ಮನೆ ಒಂದು ವಾರ ಮಾಡೋದು, ಒಂದು 15 ದಿನ ಮಾಡೋದು, ಒಂದು ತಿಂಗಳು ಮಾಡೋದು ಆಗಲ್ಲ. ಲೈಫ್ ಟೈಮ್ ನಾವು ಹೆಂಗೆ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಮಾಡ್ತೀವೋ, ಹೇಗೆ ನಮ್ಮ ಡ್ಯೂಟಿಗಳು ಮಾಡ್ತಿರ್ತೀವೋ, ಹೇಗೆ ನಮ್ಮ ನಿತ್ಯ ಕೆಲಸ ಕಾರ್ಯಗಳು ಮಾಡ್ತೀವೋ, ಆ ರೀತಿ ಭಗವಂತನ ಸ್ಮರಣೆ ಬಿಡೋಂಗಿಲ್ಲ. ಉಸಿರು ಇರೋವರೆಗೂ ಉಸಿರು ಹೋಗೋವರೆಗೂ ಮಂತ್ರಗಳು ಹೇಳ್ತಾನೇ ಇರಬೇಕು. ಈಗ ನಾವು ಬಂದಿರೋದು ಭೂಮಿಗೆ ಭಗವಂತನಿಂದ, ನಾವು ಹೋಗೋದು ಆತನ ಇಚ್ಛೆನೆ. ಇರೋವರೆಗೂ ಸುಖವಾಗಿ ಬದುಕಲಿಕ್ಕೆ ಇದು ಒಂದು ಮಂತ್ರಗಳು ಅನ್ಲಿಮಿಟೆಡ್ ಪಠಣೆ ಮಾಡಿ. ಖಂಡಿತವಾಗ್ಲೂ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡ್ಕೊಳ್ಳಿ. ಎಲ್ಲಿವರೆಗೂ ನಿಮಗೆ ನೀವು ಜ್ಯೋತಿಷಿಗಳಾಗ್ತಿರೋ, ಎಲ್ಲಿವರೆಗೂ ನಿಮಗೆ ನೀವು ಕಾಮನ್ ಸೆನ್ಸು, ಸಿಕ್ಸ್ತ್ ಸೆನ್ಸು, ಲೈಫ್ ಸ್ಟೈಲ್ನ ಇಟ್ಕೊಂಡು ನೀವು ಚೆನ್ನಾಗಿರ್ತೀರೋ ಅಲ್ಲಿವರೆಗೂ ಪ್ರತಿಯೊಬ್ಬ ಮನುಷ್ಯನ ಲೈಫು ಭಾಳ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನಮಸ್ಕಾರ.